ಹರಪನ ಅಗ್ರಹಾರದಲ್ಲಿದ್ದಂಥ ಸಂದರ್ಭದಲ್ಲಿ ಆರಾಮಾಗಿ ಇದ್ದಂತಹ ದರ್ಶನ್ ಈಗ ಬಳ್ಳಾರಿ ಜೈಲಿಗೆ ಹೋದ್ಮೇಲಂತೂ ಅದಿಲ್ಲ ಇದಿಲ್ಲ ಆ ವ್ಯವಸ್ಥೆ ಬೇಕು ಈ ವ್ಯವಸ್ಥೆ ಬೇಕು ಅಂತ ಎಲ್ಲ ಬೇಡಿಕೆ ಇಟ್ಟಿದ್ದಾರೆ. ಅವ್ರು ಆದರೆ ಜೈಲಾಧಿಕಾರಿಗಳು ಡೋಂಟ್ ಕೇರ್ ಅಂದಿದ್ರು. ಬಟ್ ಸರ್ಜಿಕಲ್ ಕಮೋಡು, ವಿಟಮಿನ್ ಟ್ಯಾಬ್ಲೆಟು ಹಾಗೂ ಟಿವಿ ಬಳಿಕ ಕುಳಿತುಕೊಳ್ಳೋಕೆ ಒಂದು ಚೇರಿಗೆ ಡಿಮ್ಯಾಂಡ್ ಮಾಡಿದ್ದಾರೆ. ಅದು ಕೋರ್ಟ್ ಮೂಲಕವಾಗಿ ಕೇಳ್ಕೊಂಡಿದ್ದಾರೆ. ಏನು ಹೇಳುತ್ತೆ ಹಾಗಿದ್ದಾಗ ಜೈಲ್ ಮ್ಯಾನ್ಯುವಲು ಕೊಡಬಹುದಾ? ಇದಕ್ಕೆಲ್ಲ ಅವಕಾಶಗಳಿದೆಯಾ? ಕೋರ್ಟ್ ಕೂಡ ನಿನ್ನೆ ಏನು ಹೇಳ್ತು ಅದರೆಲ್ಲ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬಳ್ಳಾರಿ ಜೈಲಲ್ಲಿ ದರ್ಶನ್ಗೆ ಸಿಗುತ್ತಾ ಕುರ್ಚಿ? ಈ ಬಗ್ಗೆ ಜೈಲು ಮ್ಯಾನುವಲ್ ಏನ್ ಹೇಳುತ್ತೆ? ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 2ನೇ ಆರೋಪಿ ನಟ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆಗಿ 21 ದಿನಗಳು ಆಗಿದೆ. ಆದ್ರೆ ಬಳ್ಳಾರಿ ಜೈಲಾಧಿಕಾರಿಗಳು ದರ್ಶನ್ಗೆ ನಿಜ ಜೈಲು ಅಂದ್ರೆ ಹೇಗಿರುತ್ತೆ ಅನ್ನೋ ರುಚಿ ತೋರಿಸ್ತಿದ್ದಾರೆ. ಆರೋಪಿ ದರ್ಶನ್ ಎಂಥ ಸ್ಟಾರ್ ಆಗಿದ್ರು ಜೈಲಿನ ಮ್ಯಾನುವಲ್ ಪ್ರಕಾರವೇ ಇರಬೇಕಾದ ಅನಿವಾರ್ಯತೆ ಇದೆ. ಹೀಗಾಗಿ ಯಾವುದು ಸುಲಭವಾಗಿ ಸಿಗದ ಕಾರಣಕ್ಕೆ ಒಂದೊಂದೇ ಬೇಡಿಕೆಯನ್ನ ಜೈಲು ಅಧಿಕಾರಿಗಳ ಮುಂದೆ ಇಡ್ತಿದ್ದಾರೆ. ಜೈಲಿಗೆ ಬಂದ ಆರಂಭದಲ್ಲಿ ಬೆನ್ನು ನೋವಿನ ಸಮಸ್ಯೆ ಇದೆ ಎಂದು ಹೇಳಿದ್ದ ಆರೋಪಿ ದರ್ಶನ್ ಸರ್ಜಿಕಲ್ ಚೇರ್ಗೆ ಬೇಡಿಕೆ ಇಟ್ಟಿದ್ರು. ಅದನ್ನ ಕೊಟ್ಟಾದ್ಮೇಲೆ ಟಿವಿಗೆ ಬೇಡಿಕೆ ಇಟ್ಟಾಗ ಅದನ್ನು ಕ್ಲಿಯರ್ ಮಾಡಿದ್ರು. ಆದ್ರೆ ಬಾಡಿ ಮೇಂಟೈನ್ಗಾಗಿ ವೈಟಮಿನ್ ಟ್ಯಾಬ್ಲೆಟ್ ಬೇಡಿಕೆಯನ್ನ ಸಾರಾಸಗಟಾಗಿ ತಿರಸ್ಕರಿಸಿದ್ರು. ಇದೀಗ ಮತ್ತೆ ಕುಳಿತುಕೊಳ್ಳೋಕೆ ಸಮಸ್ಯೆ ಆಗ್ತಾ ಇದೆ, ಚೇರ್ ಕೊಡಿಸಿ ಅಂತ ಕೋರ್ಟ್ ಗಮನಕ್ಕೆ ತಂದಿದ್ರು ಆರೋಪಿ ದರ್ಶನ್ ಪರ ವಕೀಲರು. ಆದ್ರೆ ಅದಕ್ಕೆ ಅವಕಾಶವೇ ಇಲ್ಲ ಎಂದಿರೋ ಜೈಲಾಧಿಕಾರಿಗಳು ಚೇರ್ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ದಾರೆ. ನಿನ್ನೆ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯ ಆಗಿದ್ರಿಂದ ಎಲ್ಲಾ ಆರೋಪಿಗಳನ್ನ ಬೆಂಗಳೂರಿನ 24ನೇ ACMM ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು. ಈ ವೇಳೆ ಆರೋಪಿ ದರ್ಶನ್ ಪರ ವಕೀಲರು ಬಳ್ಳಾರಿ ಸೆಂಟ್ರಲ್ ಜೈಲಾಧಿಕಾರಿಗಳ ವಿರುದ್ಧ ಆರೋಪ ಮಾಡಿದ್ರು. ದರ್ಶನ್ಗೆ ತುಂಬಾ ಬೆನ್ನು ನೋವು ಇದೆ, ನೆಲದ ಮೇಲೆ ಕೂರೋದಕ್ಕೆ ಆಗ್ತಿಲ್ಲ, ಪ್ಲಾಸ್ಟಿಕ್ ಚೇರ್ ವ್ಯವಸ್ಥೆ ಮಾಡೋಕ್ಕೂ ಜೈಲಾಧಿಕಾರಿಗಳು ಆಗಲ್ಲ ಅಂತಿದ್ದಾರೆ. ಬೇರೆ ಕೈದಿಗಳಿಗೆ ಎಲ್ಲ ವ್ಯವಸ್ಥೆ ಇದೆ, NIA ಕೇಸ್ನಲ್ಲಿರೋ ಆರೋಪಿಗಳಿಗೆ ಆ ವ್ಯವಸ್ಥೆ ಇದೆ, ಆದ್ರೆ ದರ್ಶನ್ಗೆ ಚೇರ್ ವ್ಯವಸ್ಥೆ ಮಾಡ್ತಿಲ್ಲ. ದರ್ಶನ್ ರನ್ನ ಏನ್ ಅನ್ಕೊಂಡಿದ್ದಾರೋ ಗೊತ್ತಿಲ್ಲ, ಫುಲ್ ಹೈ ಸೆಕ್ಯೂರಿಟಿ ಅಂತಾರೆ, ಸರಿಯಾದ ವ್ಯವಸ್ಥೆ ಕೂಡ ಸಿಗ್ತಾ ಇಲ್ಲ ಅಂತ ಆರೋಪಿಸಿ ನ್ಯಾಯಾಧೀಶರ ಗಮನಕ್ಕೆ ತಂದಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ನ್ಯಾಯಾಧೀಶರು ಜೈಲಾಧಿಕಾರಿಗಳ ಬಳಿ ಮನವಿ ಮಾಡಿ ಜೈಲು ಮ್ಯಾನುವಲ್ ಪ್ರಕಾರ ಇದ್ರೆ ಕೊಡ್ತಾರೆ ಎಂದಿದ್ರು. ಆದ್ರೆ ಬಳ್ಳಾರಿ ಜೈಲಿನ ಮೂಲಗಳ ಮಾಹಿತಿ ಪ್ರಕಾರ ಆರೋಪಿ ದರ್ಶನ್ ಜೈಲಿನಲ್ಲಿ ಚೇರ್ ಕೇಳೇ ಇಲ್ವಂತೆ. ಬೆನ್ನು ನೋವಿದೆ ಎಂದು ಒಂದು ದಿಂಬನ್ನ ಕೇಳಿದ್ರಂತೆ, ಆದ್ರೆ ಜೈಲು ಅಧಿಕಾರಿಗಳು ಕೊಟ್ಟಿಲ್ಲ. ಜೈಲು ಮ್ಯಾನುವಲ್ ಅನ್ನ ಜೈಲಾಧಿಕಾರಿಗಳು ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದಾರೆ. ಹೀಗಾಗಿ ಚೇರ್ ಕೊಡೋ ಬಗ್ಗೆ ಕೋರ್ಟ್ ಸ್ಪೆಸಿಫಿಕ್ ಆರ್ಡರ್ ಮಾಡಿದ್ರೆ ಮಾತ್ರ ಕೊಡ್ತೀವಿ, ಇಲ್ಲದೇ ಇದ್ರೆ ಕೊಡೋದಿಲ್ಲ ಅನ್ನೋ ತೀರ್ಮಾನಕ್ಕೆ ಜೈಲು ಅಧಿಕಾರಿಗಳು ಬಂದಿದ್ದಾರೆ ಎನ್ನಲಾಗಿದೆ. ದರ್ಶನ್ಗೆ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಇಟ್ಟ ನಂತರ ಭದ್ರತಾ ದೃಷ್ಟಿಯಿಂದ ರಕ್ತ ಸಂಬಂಧಿಕರನ್ನ ಬಿಟ್ಟು ಯಾರೊಬ್ಬರ ಭೇಟಿಗೂ ಅವಕಾಶ ಕೊಟ್ಟಿರಲಿಲ್ಲ. ಆದ್ರೆ ಕೋರ್ಟ್ ಅನುಮತಿ ನೀಡಿದ ಬಳಿಕ ಆಪ್ತರ ಭೇಟಿಗೆ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಹೀಗಾಗಿ ನಿನ್ನೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ನಟ ಧನ್ವೀರ್ ಹಾಗೂ ಆಪ್ತ ಹೇಮಂತ್ ಬಂದಿದ್ರು. ಇನ್ನು ಚೇರ್ ವಿಚಾರದಲ್ಲೂ ಕ್ಲಿಯರ್ ಆಗಿರೋ ಬಳ್ಳಾರಿ ಜೈಲು ಅಧಿಕಾರಿಗಳು ಯಾವುದನ್ನು ಮೈಮೇಲೆ ಎಳೆದುಕೊಳ್ಳದೆ ಕೋರ್ಟ್ ಅವಕಾಶ ಕೊಟ್ರೆ ಮಾತ್ರ ಕೊಡ್ತೇವೆ ಅನ್ನೋ ನಿರ್ಧಾರಕ್ಕೆ ಬಂದಿರೋದು ದರ್ಶನ್ ಅವರ ಆಸೆಗೆ ತಣ್ಣೀರು ಎರಚಿದಂತಾಗಿದೆ. ಅಮರೇಶ LK ಹೊಮ್ಮಿನಾಳ, ಪಬ್ಲಿಕ್ ಟಿವಿ, ಬಳ್ಳಾರಿ.